ಸವದತ್ತಿ ಬ್ರೇಕಿಂಗ್ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ಕೆಎಚ್ಬಿ ಕಾಲೋನಿಯ ಅಕ್ರಮ ಮಣ್ಣು ಸಾಗಾಣಿಕೆಗೆ ಕ್ರಮ ತಡೆಗಾಗಿ ಮನವಿ. ಸವದತ್ತಿ ಕೆಎಚ್ಬಿ ಕಾಲೋನಿಯ ಯಡ್ರಾವಿ ರಸ್ತೆ ಅಕ್ರಮ ಗಣಿಗಾರಿಕೆಗೆ ಕ್ರಮಕ್ಕಾಗಿ ಆಗ್ರಹಿಸಿ ಇಲ್ಲಿನ ವಾರ್ಡ್ 11ರ ನಿವಾಸಿಗಳು ತಹಶೀಲ್ದಾರ್ ಮಲ್ಲಿಕಾರ್ಜುನ ಹೆಗ್ಗನ್ನವರ ಅವರಿಗೆ ಬುಧವಾರ ಭೇಟಿ ನೀಡಿ ಮನವಿ ಸಲ್ಲಿಸಲಾಯಿತು. ಕೆಎಚ್ಬಿ ಕಾಲೋನಿಯಲ್ಲಿ ನೂರಾರು ಕುಟುಂಬಗಳು ವಾಸವಾಗಿದ್ದು, ಕಾಲೋನಿಯ ಸುತ್ತ ಅಕ್ರಮ ಗಣಿಗಾರಿಕೆಯಿಂದ ಭಯಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗುಡ್ಡದ ವಾರಿಯಲ್ಲಿ ಕೆಳಭಾಗದಲ್ಲಿ ವಾಸಿಸುವ ನಮಗೆ ಈ ಭೂಗಳ್ಳರಿಂದ ಪ್ರತಿನಿತ್ಯ ಭಯಪಡುವಂತಾಗಿದೆ. ಗುಡ್ಡವಾರಿ ಅಗೆತದಿಂದ ಗುಡ್ಡ ಕುಸಿಯೋ ಸಂಭವವಿದ್ದು, ಯಾವ ಕ್ಷಣದಲ್ಲಿ ಏನಾಗ್ತದೋ ಎಂಬ ಅಂಜಿಕೆ ಎದುರಾಗಿದೆ. ಯಾವುದೇ ನಿರ್ಭೀತಿ ಇಲ್ಲದೆ ಹಗಲು ರಾತ್ರಿ ಗುಡ್ಡ ನೆಲಸಮ ಮಾಡುವ ಕಾರ್ಯ ಭರದಿಂದ ಸಾಗಿದೆ. ಸುತ್ತಮುತ್ತಲೂ ಅನಧಿಕೃತವಾಗಿ ಮಣ್ಣನ್ನು ಟ್ರ್ಯಾಕ್ಟರ್ನಿಂದ ಜೆಸಿಬಿ ಯಂತ್ರ ಬಳಸಿ ಅಗೆಯುತ್ತಿದ್ದಾರೆ. ಕಾಲೋನಿಯ ಹಿಂದಿನ ಭಾಗ ಸುಮಾರು 20 ಅಡಿಗಳಷ್ಟು ಅಗೆದಿದ್ದಾರೆ. ನೂರಾರು ಕುಟುಂಬಗಳು ಇಲ್ಲಿ ವಾಸಿಸುತ್ತಿದ್ದು, ಮಳೆಗಾಲದಲ್ಲಿ ನೀರು ಶೇಖರಣೆಯಾಗಿ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ನಿರ್ಮಾಣವಾಗಿದೆ. ವ್ಯವಸ್ಥೆ ಇಲ್ಲದೆ ಪರದಾಡ್ತಿರುವ ನಮಗೆ ಇದು ತಲೆನೋವಾಗಿದೆ. ಕಾರಣ, ಇದಕ್ಕೆ ಕಡಿವಾಣ ಹಾಕಿ ಆಗಿರುವ ತಗ್ಗು ಪ್ರದೇಶಗಳನ್ನು ಸರಿಪಡಿಸಬೇಕು. ತಕ್ಷಣವೇ ಇಂತಹ ಅನಧಿಕೃತ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕೆಂದು ಮನವಿ ಮೂಲಕ ಆಗ್ರಹಿಸಿದರು. ಈ ವೇಳೆ ಮಂಜುನಾಥ್ ಕಟಗಿ, ಲಕ್ಷ್ಮಣ್ ಪಟ್ಟದಕಲ್, ಬಾಳಕೃಷ್ಣ ಮಿರಜ್ಕರ್, ಮಹಂತೇಶ್ ಸುಂಕದ, ಪ್ರವೀಣ್ ಕರಡಿ, ಮಲ್ಲಿಕಾರ್ಜುನ ಕಂಬಿ, ಎಂಎಸ್ ನದಾಫ್, ಫಕೀರ ಸಾಬ್ ನದಾಫ್, ಗೈಬು ಸಾಬ್ ಮುದೋಳ್, ಮೌಲಾ ಸಾಬ್ ನದಾಫ್ ಸೇರಿ ಪ್ರಮುಖರಿದ್ದರು.